ಮಾಮೂಲಿ ಎಲ್ಲ ಟೈಮ್ ನಡೆದಂಗೆ ಏನು ಯೂಶ್ವಲ್ ಎಡೆ ನಾವು ಯೂಶ್ವಲ್ ಅವಾಗಿಂದ ನಾವು ಅವಾಗ ಅಪ್ಪಾಜಿ ಅವ್ರ ತಂದೆಗೆ ತಿಥಿ ಮಾಡ್ತಿದ್ದೆ. ಅವಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಹೊರ್ತು ನಮ್ಗೆ ಅದರ್ವೈಸ್ ನಮಗೂ ಅಪ್ಪಾಜಿ ನೋಡಿ ಕಲ್ತಿದ್ದು ನಾವು. ಅಪ್ಪಾಜಿ ಅವ್ರ ತಂದೆ ಮಾಡ್ಬೇಕಾದ್ರೆ ನಾವು ತಿಥಿ ಮಾಡ್ಬೇಕಾದ್ರೆ ತಿಂಡಿಗಳನ್ನ ಮಾಡಿ ಅವ್ರಿಗೆ ಇಷ್ಟವಾದ ಪದಾರ್ಥಗಳನ್ನ ಇಟ್ಟು ಎಡೆ ಮಾಡೋದು ಅದು ಅಪ್ಪಾಜಿಯಿಂದ ನೋಡ್ಕೊಳ್ತಿದ್ದೆ. ಇವಾಗ ನಮ್ಮ ಅಪ್ಪಾಜಿಗೆ ಮಾಡೋದು ನಾವು ಮಕ್ಕಳಿಗೆ ಮಾಡ್ಬೇಕಾದ್ರೆ ಅದೇ ಥರನೇ ಸೇಮ್ ಅಪ್ಪಾಜಿ ಏನು ಫಾಲೋ ಮಾಡ್ತಾಯಿದ್ದೆ ನಾವು ಅದೇ ಥರ ಫಾಲೋ ಮಾಡ್ತಾಯಿದ್ದೆ. ಅಪ್ಪಾಜಿಗೆ ಏನು ಇಷ್ಟವಾದ ಇವಾಗ ನನ್ನ ತಂಗಿ ಮನೆಯಿಂದ ಲಕ್ಷ್ಮಿ ಅವಳ ಮನೆಯಿಂದ ಮಾಡ್ಕೊಂಬರ್ತಾಳೆ. ಆಮೇಲೆ ನಾನು ಗೀತಾ ಮಾಡಿರ್ಬೋದು, ಇಲ್ಲ ಮಂಗಳ ಇರ್ಬೋದು, ಅಶ್ವಿನಿ ಇರ್ಬೋದು, ಇಲ್ಲ ಮೊಮ್ಮಕ್ಕಳು ಯಾರು ಏನೇನು ಅಪ್ಪಾಜಿ ಇಷ್ಟವಾದ ತಿಂಡಿನೋ ಅವ್ರವ್ರು ಮಾಡಿ ಒಬ್ಬರು ಕೇಕ್ ಇವತ್ತು ಅಪ್ಪು ಮಗಳು ಕೇಕ್ ಮಾಡ್ಕೊಂಬಂದಿದ್ರು. ಸೊ ಆ ಥರ ಒಬ್ಬೊಬ್ರಿಗೂ ಅವ್ರಿಗೆ ಏನೇನು ಇಷ್ಟನೋ ಎಲ್ಲ ಮೊಮ್ಮಕ್ಕಳು ಇಡೀ ಅವ್ರ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಒಂದೊಂದು ಡಿಶ್ನ ಮಾಡ್ಕೊಂಬಂದು ಇಟ್ಟು ಆಮೇಲೆ ನಮ್ಮೆಲ್ಲ ಜೊತೆಲಿ ಬೆಳೆದವ್ರು ನಮ್ಮ ಕಸಿನ್ಸ್ ಎಲ್ಲರೂ. ಸೊ ಅವರು ಅಷ್ಟೇ ಬಂದು ಮನೆಗೆ ಬಂದು ಬೆಳಗ್ಗೆ 4:30ಇಂದನೇ ಅದು ಸ್ಟಾರ್ಟ್ ಆಗುತ್ತೆ. ಹೊಸ ನೀರು ತಂದು ಅದರಿಂದ ಕುಕ್ ಮಾಡಿ ಆ ಎಡೆಗೆ ತಗೊಂಬಂದಿತ್ತು. ಅದು ಪದ್ಧತಿ ಅದು. ಸೊ ಎಲ್ಲರೂ ಅವ್ರು ಇಷ್ಟವಾದ ಎಲ್ಲರೂ ಪ್ರೆಸೆನ್ಸ್ ಬೇಕು ಅಷ್ಟೇ. ಏನಾರು ಇದೆಯಾ? ಅದು ನೀವು ಹೇಳ್ಬೇಕು, ನಾವು ಹೇಳ್ಬಾರ್ದು. ಯಾಕಂದರೆ ನಾವು ಏನಾದರೂ ಏನಾದರೂ ಅಪ್ಪಾಜಿದು ತಿಥಿ ಸಂಬಂಧಪಟ್ಟಿದ್ದು ಇನ್ನು ಮಿಚ್ಚಿದ್ದೇನಾದರೆ ನೀವು ಹೇಳ್ಬೇಕು ಹೊರತು ನಾವು ಹೇಳೋದಲ್ಲ. ಅದು ಏನೇನು ಆಗಬೇಕೋ ಅದು ಅದ್ರ ಪಾಡಿಗೆ ಅದು ಜನಗಳ ಇಚ್ಛೆ ಅಂತ ಆಗುತ್ತೆ ಹೊರತು ನಾವು ಫೋರ್ಸ್ ಮಾಡಿ ಮಾಡೋದಲ್ಲ. ಅಪ್ಪಾಜಿ ಹೆಸರಿನಲ್ಲಿ ಯಾವುದು ಫೋರ್ಸ್ ಮಾಡಿ ಮಾಡ್ತಲ್ಲ. ಕೆಲವರು ಅವ್ರವ್ರು ಇಷ್ಟವಾಗಿ ಹೇಳಿದಾಗ ಇವಾಗ ನಾವು ಮನೆಯಿಂದ ಮಾಡೋದು ಇಷ್ಟು. ಸೊ ಹೊರಗಡೆಯಿಂದ ಜನ ಕೆಲವರು ಮಾಡ್ಕೊಂಬಂದು ಇಡ್ತಾರೆ ಇದನ್ನು. ಸೊ ನೆಕ್ಸ್ಟ್ ಗೌರ್ಮೆಂಟ್ ನೋಡಿ ಇವತ್ತು ಊಟನೂ ಅವರೇ ಅರೇಂಜ್ ಮಾಡಿದ್ರು ಗೌರ್ಮೆಂಟ್. ಅಂದರೆ ಅಷ್ಟು ಕನ್ಸರ್ನ್ ಇದೆ ಅಪ್ಪಾಜಿ ಮೇಲೆ ಅಂತ. ಒಳ್ಳೇದಾಗಬೇಕು ಜನಗಳಿಗೆ ಅಷ್ಟೇ ಹೊರತು ಇನ್ನೇನು ಅದರಿಂದ ಬೇರೆ ಏನು ಉದ್ದೇಶ ಇರಬಾರ್ದು. ಸಂಪಾದನೆ ಮಾಡೋ ಉದ್ದೇಶ ಅಲ್ಲ, ಏನೇ ಆದರೂ ಜನಗಳಿಗೆ ಒಳ್ಳೇದಾಗಬೇಕನ್ನೋದೇ ಉದ್ದೇಶ.